ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲೇ ಇದ್ದೀನಿ, ಬಟ್ ಇಲ್ಲಿ ಯಾರು ಕೇಳಿದ್ರು ಇಲ್ಲ ಅಂತಿದ್ದಾರೆ. ಒಂದೇ ನಿಮಿಷ ಮಾಡ್ತೀನಿ ರೀ. ಎಕ್ಸ್ಕ್ಯೂಸ್ ಮೀ, ಈ ಗೊಂಬೆ ಎಲ್ಲಾದ್ರೂ ನೋಡಿದ್ದೀರಾ? ಈ ಗೊಂಬೆ ಹುಡ್ಕೊಂಡು ಇಲ್ಲಿವರೆಗೂ ಬಂದ್ರಾ? ಅಂಗಡಿಲೇ ಸಿಕ್ಕಿರೋದಲ್ವಾ ಸರ್? ಹಾ, ಅಂಗಡಿಲೇ ಸಿಗೋದು, ಬಟ್ ಈ ಗೊಂಬೆನೇ ಬೇಕಾಗಿತ್ತು. ಗೊತ್ತಿಲ್ಲ ಸರ್. ಇದೊಂದ್ಸಲ ಇನ್ನೊಂದ್ಸಲ ನೋಡಿ ಕರೆಕ್ಟ್ ಆಗಿ. ಈ ಗೊಂಬೆ ನೋಡಿದ್ಯಾ? ಈ ಗೊಂಬೆನಾ? ಹಾ, ಎಲ್ಲಿದೆ? ನಂಗೆ ಗೊತ್ತಿಲ್ಲಪ್ಪ. ನಮ್ಮ ಹತ್ರ ಒಂದು ಗೊಂಬೆ ಇತ್ತಲ್ಲ, ಅದು ನೋಡ್ಕೊಂಡು ಯಾರೋ ಬಂದಿರ್ತಾನೆ. ನಿಜವಾಗ್ಲೂ ಈ ಗೊಂಬೆ ನೋಡಿದ್ದೀನಿ ಅಂದ್ರ? ಈ ಗೊಂಬೆ ತುಂಬಾ ಇಂಪಾರ್ಟೆಂಟ್, ಪ್ಲೀಸ್ ಕೊಟ್ಬಿಡ್ರು. ನೀವ್ ಯಾರು? ಡಾಕ್ಟರ್ ಕರ್ಣ. ನೀವ್ ಎಲ್ಲಿಂದ ಬಂದಿದ್ದೀರಾ? ಇಲ್ಲೇ ಹತ್ರ ನಮ್ಮ ಮನೆ. ಈ ಗೊಂಬೆ ನೋಡಿದಿರಾ? ನಾವ್ ಗೊಂಬೆ ತಗೊಂಡಿದೀವಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? CCTV ನೋಡಿದೆ. ನಿಜ ಹೇಳಿ, ಈ ಗೊಂಬೆ ನಿಮ್ಮ ಹತ್ರ ಇದೆಯಾ? ಆದ್ರೆ ಈ ಗೊಂಬೆ ನಿಮ್ದೇ ಅನ್ನಕ್ಕೆ ಗ್ಯಾರಂಟಿ ಏನು? ಫೋಟೋ ತೋರಿಸ್ತಿದ್ದೀನಲ್ಲ. ಏನಾಯ್ತು? ಈ ಗೊಂಬೆ ತಗೋಬೇಕಂದ್ರೆ ಆಟದಲ್ಲಿ ಗೆದ್ರೆ ಮಾತ್ರ ನಾವ್ ಕೊಡೋದು. ಯಾವ ಆಟ? ನಂಗೆ ನಿಜವಾಗ್ಲೂ ಟೈಮ್ ಇಲ್ಲ. ನಿಮ್ಗೆ ಏನ್ ಬೇಕಾದ್ರೂ ಕೊಡಿಸ್ಬಿಡ್ತೀನಿ, ಪ್ಲೀಸ್ ಆ ಗೊಂಬೆ ಕೊಟ್ಬಿಡಿ. ಇಲ್ಲ ಇಲ್ಲ, ಹಂಗೆಲ್ಲ ಕೊಡಕ್ಕಾಗಲ್ಲ, ಆಡ್ಲೇಬೇಕು. ಸರಿ, ಅದ್ ಏನ್ ಮಾಡ್ಬೇಕು ಹೇಳಿ? ಅಯ್ಯೋ ಪಾಪ, ನೀವೆಲ್ಲ ಎಷ್ಟು ಭಯ ಪಟ್ಕೊಂಡಿದ್ದೀರಾ? ಏನಿಲ್ಲ, ಮೊನ್ನೆ ಆಚೆ ತಿಂತಿದ್ನಲ್ಲ, ಅದಕ್ಕೆ ಸ್ವಲ್ಪ ಹೊಟ್ಟೆ ಕೆಟ್ಟಿತ್ತು. ತಕ್ಷಣ ಕರ್ಣ ಮೆಡಿಸಿನ್ ಕೊಟ್ಟರು. ಈಗ ಸ್ವಲ್ಪ ಹೊಟ್ಟೆ ತೋಳಿಸ್ದಂಗೆ ಆಯ್ತು ಅಷ್ಟೇ. ಮತ್ತೆ ಟೆಸ್ಟು ಮೆಡಿಸಿನ್ ಬೇಡ. ಪರವಾಗಿಲ್ಲ ಕಣೆ ಮೂಡ್ಜಡೆ, ನಿನ್ ಮೊಮ್ಮಗಳು ಗಂಡ ಮೆಡಿಸಿನ್ ಕೊಟ್ಟನಂತೆ, ಅದಕ್ಕೆ ಬೇರೆ ಡಾಕ್ಟ್ರು ಟೆಸ್ಟು ಮಾಡಂಗಿಲ್ಲಂತೆ, ಟಚ್ಚು ಮಾಡಂಗಿಲ್ಲಂತೆ. ಅಬ್ಬಬ್ಬಬ್ಬಬ್ಬ, ಗಂಡನ ಮೇಲೆ ಎಷ್ಟು ಪ್ರೀತಿ ನೋಡು. ನೋಡು ನಿನ್ ಮೊಮ್ಮಗನ್ನ, ಹನಿಮೂನ್ ಅಂತ ಹೇಳಿ ಅಲ್ಲೂ ಹೋಗಿ ಡಾಕ್ಟರ್ ಕೆಲಸ ಮಾಡಿದಾನೆ. ಮತ್ತೆ ನಿಮ್ಮಿಬ್ರು ಖುಷಿ ನೋಡಿದಾಗ ಈ ಸುಳ್ಳು ಮದ್ವೆಯಿಂದ ಒಳ್ಳೆ ಕೆಲಸ ಮಾಡಿದ್ವಿ ಅನ್ಕೋಬೇಕೋ ಅಥವಾ ಸತ್ಯ ಆಚೆ ಬಂದಾಗ ಏನಾಗ್ಬೋದು ಅಂತ ನೆನ್ಸ್ಕೊಂಡು ಭಯ ಪಡ್ಬೇಕೋ ಗೊತ್ತಿಲ್ಲ. ಆದ್ರೆ ಈ ಸುಳ್ಳಿಗೆ ನಾನೇ ಕಾವಲಾಗಿ ನಿಂತು ಕರ್ಣಂಗೋಸ್ಕರ ನಿಮ್ಗೆಲ್ಲ ಮೋಸ ಮಾಡ್ತಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಸರಿ, ಹಾಗಾದ್ರೆ ಕರ್ಣನೇ ನೋಡಿದ ನನ್ನ ಮೇಲೆ ನಾನೇನು ನೋಡೋದು ಬೇಕಾಗಿಲ್ಲ. ನಾ ಹೊರಡ್ತೀನಿ. ಶಾಂತಿ, ಹಿಂದೆ ಫೋನು. ಮಾರಿಗುಡಿ ರುಕ್ಮಿಣಿ. ಮಾರಿಗುಡಿ ರುಕ್ಮಿಣಿನಾ? ಅಂದ್ರೆ ಮುನಿಯಪ್ಪನ ಹೆಂಡತಿ. ಅವಳು ಯಾಕೆ ಫೋನ್ ಮಾಡ್ತಿದ್ದಾಳೆ? ಏನಿರ್ಬೋದು? ಹಲೋ ರುಕ್ಮಿಣಿ, ಹೇಗಿದೆಯೇ? ನನ್ಗೇನಾಗಿದೆ ಶಾಂತಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನಾನು ಏನಕ್ಕೆ ಫೋನ್ ಹಚ್ಚಿದೆ ಗೊತ್ತಾ? ಇದೇ ತಿಂಗಳು 17ನೇ ತಾರೀಕು ಮಹಾಕಾಳಮ್ಮಂದು ಉತ್ಸವ ಇದೆ. ನೀವೆಲ್ರೂ ಬರ್ಬೇಕು ಪೂಜೆ ಮಾಡ್ಸಕ್ಕೆ. ಅದೇ ಜಾತ್ರೆ. ಅಯ್ಯೋ, ಮಾರಿಗುಡಿ ಜಾತ್ರೆ ಎಷ್ಟು ಬೇಗ ಬಂದ್ಬಿಡ್ತಲ್ಲೇ. ಆಯ್ತು ಕಣೆ ರುಕ್ಮಿಣಿ, ಬರ್ತೀನಿ ನಾನು. ಈ ಸಲ ಮಕ್ಕಳಮ್ಮಗೆ ನಾನು ವಿಶೇಷ ಪೂಜೆನೆ ಮಾಡಿಸ್ಬೇಕು. ಅದಕ್ಕೆ ಅಲ್ವಾ ಕರೀತಾ ಇರೋದು. ಎಲ್ರು ಬಂದ್ಬಿಡಿ. ಆಯ್ತು, ಬರ್ತೀನಿ. ಬರೋ ದಿನ ಫೋನ್ ಮಾಡ್ತೀನಿ. ಆಯ್ತು ಆಯ್ತು ಶಾಂತ. ಮಾರಿಗುಡಿ ಜಾತ್ರೆನಾ? ಒಂದು ವೇಳೆ ಇವರೆಲ್ಲ ಅಪ್ಪಿತಪ್ಪಿ ಅಲ್ಲಿಗೆ ಹೋದ್ರು ಕಥೆ ಕೆಡುತ್ತೆ. ನಾನು ಮುಚ್ಚಿಟ್ಟಿರೋ ಸತ್ಯನ ಆ ದೇವಿನೇ ಬಿಚ್ಚಿಡ್ತಾಳೆ. ಇಲ್ಲ, ಎಷ್ಟೇ ಖರ್ಚಾದ್ರೂ ಏನಾದ್ರೂ ಮಾಡಲೇಬೇಕು. ಅಲ್ಲ, ನಾನು ಎಷ್ಟೆಲ್ಲ ಕಷ್ಟಪಡ್ತೀನಿ, ಬೆವರು ಸುರಿಸ್ತೀನಿ. ನಿಧಿಗೆ ಕಾಟ ಕೊಡಲೇಬೇಕು ಅಂತ ಇರೋ ಬರೋ ತಲೆ ಎಲ್ಲ ಉಪಯೋಗಿಸ್ತೀನಿ. ಆದ್ರೂ ಎಲ್ಲ ಬಂದು ಹಾಳು ಮಾಡ್ತಾನೆ, ಜೊತೆಗೆ ಅವಳಿಗೆ ಹೆಲ್ಪ್ ಬೇರೆ ಮಾಡ್ತಾನೆ. ಛೇ, ಯಾಕೆ ಸದಾ ಸಣಮಣ ಅಂತ ಓಡಾಡ್ಕೊಂಡು ಗುಣಗುಣ ಅಂತ ಗುಣಕ್ಕೊಂಡು ಒಳ್ಳೆ ಇರುವೆ ಗೂಡಿಗೆ ಕೈ ಹಾಕಿರೋ ಕೋತಿಯಾಗಿ ಆಡ್ತಿರ್ತೀಯ? ಹೌದು ರೀ, ನಾನು ಇರುವೆ ಗೂಡು ಕೈ ಹಾಕಿರೋ ಕೋತಿನೇ. ಆದ್ರೆ
ನೀವು ಕೋತಿ ಪತಿ ಅಲ್ವಾ? ಹೆಂಡತಿ ಮೈ ಮೇಲೆ ಹತ್ತಿರೋ ಇರುವೆನ ಕೊಡ್ಬೋದ್ ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಕೋತಿಪತಿ ಅಂದ್ಯಲ್ಲ, ಕೋಟಿಪತಿ ಅನ್ನೋ 100 ಐಡಿಯಾ ಕೊಡ್ತೀನಿ. ಏನಾಯ್ತು ಹೇಳು? ಅಲ್ಲ, ಆ ಗೊಂಬೆ ಕಳ್ದೋಯ್ತು ಅಂತ ಆ ನಿಧಿ ಒಂದ್ 4 ಹನಿ ಕಣ್ಣೀರ್ ಹಾಕಕ್ಕಿಲ್ಲ ಇನ್ನು. ಅಷ್ಟರಲ್ಲೇ ಆ ಕರ್ಣ ಅವಳು ಮಗುನೇ ಕಳ್ಕೊಂಡ್ಬಿಟ್ಲೇನೋ ಅನ್ನೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟು ಹುಡ್ಕಕ್ಕೆ ಅಂತ ಹೋಗಿದ್ದಾನೆ. ಈ ನಿಧಿ ಏನ್ ಮೋಡಿ ಮಾಡಿದಾಳೆ ಅಂತ. ಹೋಗ್ಲಿ ಬಿಡೆ, ತಿಪ್ಪೆಯಿಂದ ಬಂದವನು ತಿರ್ಪೆ ಎತ್ತಕ್ಕೆ ಹೋಗಿದ್ದಾನೆ. ಒಂಥರ ತವರಿಗೆ ಮರಳಿದ ಹಾಗೆ, ಮರಳಿ ಮಣ್ಣಿಗೆ ಅನ್ನೋ ಹಾಗೆ. ಅವನು ಬೀದಿನಲ್ಲಿ ಬೊಂಬೆಯಲ್ಲಿ ಅಂತ ಹುಚ್ಚುಚ್ಚಾಗಿ ಓಡಾಡೋದನ್ನ ನೋಡಿ ಜನ ನಗ್ತಾರೆ. ಒಂಥರ ಮಜಾ ಬರುತ್ತೆ ನಮಗೂನು. ಹಲೋ ಹಲೋ, ಇದೇನೇ ಸೈಲೆಂಟ್ ಮೋಡಿಗೆ ಹೋಗಿರೋ ಮೊಬೈಲ್ ತರ ಆಗೋಗಿದ್ ಎಷ್ಟಿಲ್ಲಾಗಿ? ಕೇಸ್ ಇದು. ಬಂ ಬಾಬಾ, ಹಿಂಗೆಲ್ಲ ಆಗತ್ತೆ ಅಂತ ಗೊತ್ತೇ ಆಗಿಲ್ಲ ನಮ್ಗೆ. ಛೇ, ನಾವೆಂತ ದಡ್ರಾಗ್ಬಿಟ್ವಿ ಗೊತ್ತಾ? ಹೊಸದೇನು ಅದರಲ್ಲಿ SLC ಮಾರ್ಕ್ಸ್ ಕಾರ್ಡ್ ನೆನಪಾಯ್ತಾ? 3 ಸಲ ಡುಮ್ಕಿ ಹೊಡೆದಿದ್ಯಲ್ಲ. ಓ, ಅದಲ್ಲ ರೀ. ಒಂದ್ ಸ್ವಲ್ಪ ಯೋಚನೆ ಮಾಡಿ. ಆ ನಿಧಿಗೋಸ್ಕರ ಕರ್ಣ ಏನೇನೆಲ್ಲ ಮಾಡ್ತಿದ್ದಾನೆ ಅಂತ. ಅವಳ ಪರ ನಿಂತಿರೋ ಲಾಯರ್ ತರ ಆಡಲ್ವಾ ಅವನು? ಒಂದು ಹುಡುಗಿ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾನೆ ಅಂದ್ರೆ ಏನರ್ಥ? ಯೋಚನೆ ಮಾಡಿ ಸ್ವಲ್ಪ. ಹಂಗೆಲ್ಲ ಏನೂ ಇರಲ್ಲ ಕಣೆ, ನಿನಗಂತೂ ಏನೂ ಗೊತ್ತಾಗಲ್ಲ. ಅಜ್ಜಿಗೆ ಚೆನ್ನಾಗಿ ಬೆಣ್ಣೆ ಹಚ್ಚಿ ಅವ್ರ ಕೈಲಿ ಒಳ್ಳೆ ಮೊಮ್ಮಗ ಅಂತ ಅನ್ನಿಸ್ಕೊಳಕ್ಕೆ ಇಷ್ಟೆಲ್ಲ ಮಾಡ್ತಿರ್ತಾನ ಅವನು. ಆ ಶಾಂತಿ ಮತ್ತು ಮೊಮ್ಮಕ್ಕಳ ಜೊತೆ ಚೆನ್ನಾಗಿದ್ರೆ ಇವರು ಚೆನ್ನಾಗಿರ್ತಾರೆ ಅನ್ನೋ ಸತ್ಯ ಗೊತ್ತವನಿಗೆ. ಅದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ಅಯ್ಯೋ ರೀ, ಅವನು ವಯಸ್ಸಿಗೆ ಬಂದಿರೋ ಹುಡುಗ, ಅವನಿಗೆ ಯಾಕೆ ಅಜ್ಜಿ ಚಿಂತೆ? ಈ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾನೆ ಅಂತ ನನಗೆ ಯಾಕೋ ಅನುಮಾನ. ಇಲ್ಲ ಮಂಕೋ, ಆ ನಿಧಿಗೂ ಕರ್ಣನ್ಗೂ ಏನೇ ಲಿಂಕು? ಹಾಗೊಂದು ವೇಳೆ ನೀನ್ ಹೇಳ್ದಾಗ ಏನಾರ ಇದ್ದಿದ್ರೆ ಅವನು ನಿತ್ಯನ್ನ ಖಂಡಿತ ಮದುವೆ ಆಗ್ತಿರ್ಲಿಲ್ಲ. ಬೇಕಾದ್ರೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ನಾನು. ಅವನಿಷ್ಟೆಲ್ಲ ಮಾಡಿರೋದು ಒಂದೇ ಕಾರಣಕ್ಕೆ, ಎಲ್ಲರ ಹತ್ರನೂ ಒಳ್ಳೆಯವನು ಅನ್ನಿಸ್ಕೊಳಕ್ಕೆ. ಅವನಿಗದೊಂದು ಹುಚ್ಚು, ಬಂಗಾರದ ಮನುಷ್ಯ ಅಂದ್ರೆ ಕಿಮ್ಮಂಚುವಾಡು ಅನ್ನಿಸ್ಕೊಳಕ್ಕೆ. ಅದಕ್ಕೆ ಇದೆಲ್ಲ. ಹಂಗಂತೀರಾ? 100ಗೆ 200% ಇದೆ. ಆದ್ರೂ ನಂಗೆ ಯಾಕೋ ಡೌಟು. ನಿನ್ನ ಡೌಟನ್ನ ಸೌಟಲ್ಲಿ ಹಾಕಿ ಒಗ್ಗರಣೆ ಹಾಕಿ ಚಿಟಿಪಿಟ ಅನ್ಸಿ ನೆಕ್ಕೋ ಹೋಗ. ಕರುನಾಡ ಕಣ್ಣ